ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಭಾರತದ ಧಾರ್ಮಿಕ ಪರಂಪರೆಯ ಸಂಕೇತ ಮತ್ತು ಅದರ ಸಂಸ್ಕೃತಿಯ ಕನ್ನಡಿಯಾಗಿರುವ ಮಹಾಕುಂಭ ಮೇಳವು ನಂಬಿಕೆ, ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯನ್ನ ಪ್ರದರ್ಶನ ಮಾಡುವ ಒಂದು ಮೇಳ. ಈ ಮೇಳವನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತೆ. ಮಹಾಕುಂಭ ಮೇಳವು ಕೇವಲ ಧಾರ್ಮಿಕ ದೃಷ್ಟಿಕೋನದಷ್ಟೇ ಮುಖ್ಯವಲ್ಲ, ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಂಶವೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಹಾಗೆ ಸ್ಫೂರ್ತಿದಾಯಕ ಆಗಿದೆ. ಹಾಗೆ ಈ ವರ್ಷದ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಭಕ್ತಾದಿಗಳು ಕೂಡ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಈಗ ನಿಮಗೂ ಒಂದು ಪ್ರಶ್ನೆ ಮೂಡಬಹುದು, ಸಾಮಾನ್ಯ ಜಾತ್ರೆಯಲ್ಲೇ ಜನ ಕಳೆದು ಹೋಗ್ತಾರೆ, ಇನ್ನು ಕುಂಭಮೇಳದಲ್ಲಿ ಕಳೆದು ಹೋದ್ರೆ ಏನ್ ಮಾಡೋದು, ಹೇಗೆ ಹುಡುಕೋದು ಅಂತ. ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಅದೇನು ಅಂತ ನಾನು ಹೇಳ್ತೀನಿ. ಈ ಬಾರಿ ಮಹಾಕುಂಭ ಮೇಳ ಆರಂಭಕ್ಕೂ ಒಂದು ದಿನದ ಮುಂಚೆ ಅಂದ್ರೆ ನಿನ್ನೆ ಭಾನುವಾರ ಪ್ರತ್ಯೇಕಗೊಂಡಿದ್ದ 3 ಕುಟುಂಬಗಳನ್ನ ಪತ್ತೆ ಹಚ್ಚಿ ಒಂದಾಗಿಸುವ ಕಾರ್ಯ ನಡೆದಿದೆ. ಮಹಾಕುಂಭ ಮೇಳದ ಸಮಯದಲ್ಲಿ ತಪ್ಪಿಸಿಕೊಂಡಿರುವ ಕುಟುಂಬಗಳನ್ನ ಮತ್ತೆ ಒಂದುಗೂಡಿಸಲು ಪೊಲೀಸರು ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡಿದ್ದಾರೆ. ಅಂದ್ರೆ ಕಳೆದು ಹೋದವರನ್ನ ಪತ್ತೆ ಹಚ್ಚೋದಕ್ಕೆ ಎಐ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಹಾಗೆ ಈ ಬಾರಿಯ 3 ಕಡೆ ತಪ್ಪಿಸಿಕೊಂಡವರ ಹುಡುಕಾಟ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಇದನ್ನ ಡಿಜಿಟಲ್ ಮಾಡುವ ಮೂಲಕ ಎಐ ತಂತ್ರಜ್ಞಾನಕ್ಕೂ ಲಿಂಕ್ ಕೂಡ ಮಾಡಲಾಗಿದೆ. ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ಬಂದಿದ್ದ ಸೂರ್ಯಕಾಂತ್ ವಿಶ್ವಕರ್ಮ ಅವರು ತಮ್ಮ ಮಗ ರಾಮದೇವ್ ವಿಶ್ವಕರ್ಮ ಅವರಿಂದ ಸ್ನಾನಘಟ್ಟದಲ್ಲಿ ಬೇರ್ಪಟ್ಟಿದ್ದಾರೆ. ರಾಮದೇವ್ ವಿಶ್ವಕರ್ಮ ಅವರು ತಮ್ಮ ತಂದೆಯ ಬಗ್ಗೆ ಸಾಕಷ್ಟು ಹುಡುಕಾಟ ಕೂಡ ನಡೆಸಿದ್ರು. ಇದಾದ ಬಳಿಕ ಮಹಾಕುಂಭ ಮೇಳದ ಕಚೇರಿಗೆ ಆಗಮಿಸಿ ಮಾಹಿತಿಯನ್ನ ಕೂಡ ನೀಡಿದ್ರು. ಎಐ ತಂತ್ರಜ್ಞಾನದ ಸಹಾಯದಿಂದ ಪ್ರದೇಶದ ನೆರವಿನಿಂದ ಮೇಳ ಪ್ರದೇಶದಲ್ಲಿ ಸೂರ್ಯಕಾಂತ್ ವಿಶ್ವಕರ್ಮನನ್ನ ಹುಡುಕಿ ಅವರ ಪುತ್ರ ರಾಮದೇವ್ ವಿಶ್ವಕರ್ಮ ಅವರಿಗೆ ಒಪ್ಪಿಸಿದ್ದಾರೆ. ಇದೇ ವೇಳೆ ಸಂಗಮದಲ್ಲಿ ಸ್ನಾನ ಮಾಡಲು ಬಂದಿದ್ದ ಬಿಹಾರದ ಮೊಕಾಮಾ ಪಾಟ್ನದ ನಿವಾಸಿ ಧರ್ಮಶೀಲಾ ದೇವಿ ಸಂಗಮ ಮೂಗಿನಲ್ಲಿ ಸ್ನಾನ ಮಾಡುವಾಗ ಕುಟುಂಬಸ್ಥರಿಂದ ಬೇರ್ಪಟ್ಟಿದ್ದಾರೆ. ಇನ್ನು ಮಹಿಳಾ ಠಾಣೆ ಸಂಗಮಕ್ಕೆ ಕೂಡ ತಲುಪಿದ ಬಳಿಕ ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಭಾರಿ ಮಹಿಳಾ ಪೊಲೀಸ್ ಠಾಣಾ ಸಂಗಮ್ ಮತ್ತು QRT ತಂಡದ ಧರ್ಮಶೀಲಾ ದೇವಿಯನ್ನ ಪತ್ತೆ ಮಾಡಿ ಆಕೆಯ ಕುಟುಂಬಕ್ಕೆ ಕೂಡ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆ ಆಗ್ರಾದ ಲಾಲ್ಗಂಜ್ ಜಿಲ್ಲೆಯ ರೋಹ್ತಾ ಪೊಲೀಸ್ ಠಾಣೆಯ ನಿವಾಸಿ ವಿನೋದ್ ರಾವತ್ ಅವರ ಪತ್ನಿ ಕಾಂತಾ ರಾವತ್ ಗಂಗಾ ಸ್ನಾನದ ಸಮಯದಲ್ಲಿ ಪಾಂಟೂನ್ ಸೇತುವೆ ಸಂಖ್ಯೆ 8ರಿಂದ ಕುಟುಂಬದಿಂದ ಬೇರ್ಪಡ್ತಾರೆ. ಇನ್ನು ಔಟ್ ಪೋಸ್ಟ್ ತ್ರಿವೇಣಿ ಉತ್ತರದ ಉಸ್ತುವಾರಿ ಹಾಗೆ ತಂಡದೊಂದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪೊಲೀಸ್ ಠಾಣಾ ಬಳಿ ಮಹಿಳೆಯನ್ನ ಪತ್ತೆ ಮಾಡಿ ಆಕೆಯ ಕುಟುಂಬಕ್ಕೆ ಒಪ್ಪಿಸಿದ್ದಾರೆ. ಡಿಐಜಿ ಕುಂಭ ವೈಭವ್ ಕೃಷ್ಣ ಅವರು ಪೊಲೀಸ್ ತಂಡದ ಕಾರ್ಯವನ್ನ ಶ್ಲಾಘಿಸಿ ಎಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರವನ್ನ ಕೂಡ ನೀಡಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ಕುಂಭಮೇಳದಲ್ಲಿ ಈ ರೀತಿಯ ಹೊಸ ಪ್ರಯೋಗದ ಮೂಲಕ ತಪ್ಪಿಸಿಕೊಂಡವರ ಪತ್ತೆಗೆ ಎಐ ತಂತ್ರಜ್ಞಾನ ಬಳಸ್ತಾ ಇರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.